ನಮಸ್ಕಾರ. ಇಂದು ನಾವು IUI ಅಥವಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ IUI ನಾವು ಯಾರಿಗೆ ಮಾಡ್ತೀವಿ? ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಏನಾದ್ರೂ ಕಮ್ಮಿ ಇದ್ರೆ ಅಥವಾ ಚಲನೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಮಹಿಳೆಯರಲ್ಲಿ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಹೊಂದೇ ಇದ್ರೆ, ಸರಳ ಚಿಕಿತ್ಸೆಯಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗದೆ ಇದ್ರೆ, ಎಂಡೋಮೆಟ್ರಿಯೋಸಿಸ್ ಮತ್ತಿತರ ಏನಾದ್ರು ಸಮಸ್ಯೆಗಳಿದ್ರೆ IUI ಚಿಕಿತ್ಸೆಯನ್ನ ಸೂಚಿಸ್ತೀವಿ. ಇನ್ನು IUI ನ ಪ್ರಕ್ರಿಯೆ ಹೇಗಿರುತ್ತೆ? ಮೊದಲನೇದಾಗಿ ನಾವು ಮುಟ್ಟಾದ 2ನೇ ದಿನ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಳ್ತೀವಿ. ನಂತರ ಅವರಿಗೆ ಔಷಧಿ ಜೊತೆಗೆ ಇಂಜೆಕ್ಷನ್ಸ್ ನ ಕೂಡ ನೀಡಬೇಕಾಗತ್ತೆ. ಇಂಜೆಕ್ಷನ್ಸ್ ನೀಡೋದ್ರಿಂದ IUI ಸಕ್ಸೆಸ್ ರೇಟ್ ಜಾಸ್ತಿ ಆಗುತ್ತೆ. ಅಂಡಾಶಯದಲ್ಲಿ ಅಂಡಾಣು ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಕಾಲಕ್ಕೆ ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತೆ. ಸ್ಕ್ಯಾನಿಂಗ್ ನಲ್ಲಿ ಅಂಡಾಣುವಿನ ಸೈಜ್ ನಿರ್ದಿಷ್ಟ ಸೈಜ್ಗೆ ಬಂದಾಗ ಇಂಜೆಕ್ಷನ್ ನ ನೀಡಿ ಅದು ಹೊಡೆಯೋ ತರ ಮಾಡ್ಬೇಕಾಗತ್ತೆ. ನಂತರ ನಿರ್ದಿಷ್ಟ ಸಮಯದಲ್ಲಿ ಪುರುಷರ ವೀರ್ಯಾಣುಗಳನ್ನ ತಗೊಂಡು ಅದನ್ನ ಲ್ಯಾಬ್ ನಲ್ಲಿ ಪ್ರೋಸೆಸ್ ಮಾಡಿದಂತಹ ವೀರ್ಯಾಣುವಿನ ಸ್ಯಾಂಪಲ್ ನ ಗರ್ಭಕೋಶದ ಒಳಗಡೆಗೆ ಇಂಜೆಕ್ಟ್ ಮಾಡ್ತೀವಿ. ಪ್ರಪಂಚದಾದ್ಯಂತ ಇರುವಂತಹ ಅಂಕಿಅಂಶಗಳ ಪ್ರಕಾರ IUI ಟ್ರೀಟ್ಮೆಂಟ್ ನ ಸಕ್ಸೆಸ್ ರೇಟ್ ಸರಾಸರಿ 15% ಇರುತ್ತೆ. ಇದು ಒಂದು IUI ನ ಸಕ್ಸೆಸ್ ರೇಟ್. 2, 3 ಅಥವಾ 4 IUI ಮಾಡೋದ್ರಿಂದ ಸಕ್ಸೆಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಧನ್ಯವಾದಗಳು.